ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ NTSC ಪರೀಕ್ಷೆಗೆ ಹೆಲ್ಪ್ ಆಗುವಂತಹ ಹಾಗೆಯೇ ಬೋರ್ಡ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತಕ್ಕಂಥ ಎರಡು ಚರಾಕ್ಷರಗಳ ಮೇಲಿನ ರೇಖಾಗತ ಸಮೀಕರಣಗಳಲ್ಲಿ ಬರ್ತಕ್ಕಂತಹ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ. ಓಕೆ ನೋಡಿ, ಮೊದಲನೇ ಪ್ರಶ್ನೆ ಹೇಳುತ್ತೆ, ಇಫ್ ದ ಪೇರ್ ಆಫ್ ಈಕ್ವೇಷನ್ kx ಮೈನಸ್ 5y ಮೈನಸ್ 2 ಈಸ್ ಈಕ್ವಲ್ ಟು 0, 6x ಪ್ಲಸ್ 2y ಈಸ್ ಈಕ್ವಲ್ ಟು 7 ಹ್ಯಾಸ್ ನೋ ಸೊಲ್ಯೂಷನ್, ದೆನ್ ದ ವ್ಯಾಲ್ಯೂ ಆಫ್ k ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ kx ಮೈನಸ್ 5y ಮೈನಸ್ 2 ಈಸ್ ಈಕ್ವಲ್ ಟು 0, 6x ಪ್ಲಸ್ 2y ಈಸ್ ಈಕ್ವಲ್ ಟು 7 ಈ ಜೋಡಿ ಸಮೀಕರಣಗಳು ಬೆಲೆಗಳನ್ನು ಹೊಂದಿಲ್ಲದಿದ್ದರೆ kನ ಬೆಲೆಯು ಅಂತೇಳಿ. ಅಂದರೆ ಎಕ್ಸ್ ಮತ್ತು ವೈಗೆ ಬೆಲೆಗಳು ಬರದೇ ಇದ್ದಾಗ, ಸೊ ಎಕ್ಸ್ ಮತ್ತು ವೈಗಳಿಗೆ ಬೆಲೆಗಳು ಯಾವಾಗ ಬರಲ್ಲ ಅಂದರೆ ಆ ಎರಡೂ ಸಮೀಕರಣಗಳಿಗೆ ಗ್ರಾಫ್ ಹಾಕಿದಾಗ ನಿಮಗೆ ಆ ಗ್ರಾಫ್ ಏನಾಗಿರಬೇಕು ಅಂದರೆ ಆ ಲೈನ್ ಬರ್ತಕ್ಕಂಥ ಎರಡೂ ಲೈನು ಒಂದಕ್ಕೊಂದು ಪ್ಯಾರಲಲ್ ಆಗಿರಬೇಕು. ಸೊ ಒಂದಕ್ಕೊಂದು ಲೈನ್ ಪ್ಯಾರಲಲ್ ಆಗಿ ಯಾವಾಗಿರ್ತವೆ ಅಂತ ಹೇಳಿದ್ರೆ A1 B1 C1 ಮತ್ತು A2 B2 C2 ಅವುಗಳ ರೇಷಿಯೋವನ್ನು ಕನ್ಸಿಡರ್ ಮಾಡಿದ್ರೆ, ಸೊ ನೋಡಿ ಇಲ್ಲಿ ಆ ಒಂದು ರೇಷಿಯೋದ ಆಧಾರದ ಮೇಲೆ ನಾವು ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ನೋಡಿ A1 B1 C1 A2 B2 C2 ಅಂತೇಳಿ ಇವನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸಮಾಂತರವಾಗಿರ್ತವೆ. ಯಾವಾಗ ಪ್ಯಾರಲಲ್ ಆಗಿರ್ತವೆ ಅಂತ ಹೇಳಿದ್ರೆ, ಸೊ ಪ್ಯಾರಲಲ್ ಆಗಿರೋದು ಎರಡು ಲೈನ್ಸ್ ಪ್ಯಾರಲಲ್ ಆಗಿರಬೇಕು ಅಂದರೆ ಕಂಡೀಷನ್ ಏನಿರಬೇಕು, A1 by A2 ಈಸ್ ಈಕ್ವಲ್ ಟು B1 by B2 ಈಸ್ ನಾಟ್ ಈಕ್ವಲ್ ಟು C1 by C2 ಆಗಿರಬೇಕು. ಅದ್ರ ಪ್ರಕಾರ ಇಲ್ಲಿ ನಾವು A1 by A2 ಈಸ್ ಈಕ್ವಲ್ ಟು B1 by B2 ಅಂತ ಕನ್ಸಿಡರ್ ಮಾಡಿದ್ರೆ, A1 ಇರೋ ಜಾಗದಲ್ಲಿ ಏನಿದೆ K, A2 ಇರೋ ಜಾಗದಲ್ಲಿ ಏನಿದೆ 6, ಹಾಗೆಯೇ B1 ಇರೋ ಜಾಗದಲ್ಲಿ -5 ಡಿವೈಡೆಡ್ ಬೈ B2 ಇರೋ ಜಾಗದಲ್ಲಿ 2. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ K ಇಂಟು 2k ಈಸ್ ಈಕ್ವಲ್ ಟು -5 ಇಂಟು 6 ಅಂತ ತೊಗೊಳ್ತೀವಿ ನಾವು. 2ರಿಂದ 6 ಡಿವೈಡ್ ಮಾಡಿದ್ರೆ 2 3 6 ಬರುತ್ತೆ. ಸೊ ಅಲ್ಲಿಗೆ ನಿಮಗೆ K ಈಸ್ ಈಕ್ವಲ್ ಟು -5 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ -15 ಬರುತ್ತೆ. ಓಕೆನಾ? ಸೊ ದ್ಯಾಟ್ Kನ ಬೆಲೆ ಬಂದುಬಿಟ್ಟು -15. ಅದ್ರ ಪ್ರಕಾರ -15 4ನೇ ಆಪ್ಷನಲ್ಲಿದೆ ಉತ್ತರ. ಹಾಗಾಗಿ ಮೊದಲನೇ ಪ್ರಶ್ನೆಗೆ 4th ಆಪ್ಷನಲ್ಲಿರ್ತಕ್ಕಂಥ ಆನ್ಸರ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟು ಸೆಕೆಂಡ್ ಪ್ರಶ್ನೆ ಹೇಳುತ್ತೆ, ದ ಕಾಸ್ಟ್ ಆಫ್ ದ 2 ಪೆನ್ಸ್ ಆ್ಯಂಡ್ 3 ನೋಟ್ಬುಕ್ಸ್ ಈಸ್ ₹60. ಇಫ್ ದ ಕಾಸ್ಟ್ ಆಫ್ 1 ನೋಟ್ಬುಕ್ ಈಸ್ ₹10, ದೆನ್ ದ ಕಾಸ್ಟ್ ಆಫ್ ದ 1 ಪೆನ್ ಅಂತ ಕೊಟ್ಟಿದ್ದಾರೆ. ಅಂದರೆ 2 ಪೆನ್ನುಗಳು ಮತ್ತು 3 ನೋಟ್ ಪುಸ್ತಕಗಳ ಬೆಲೆಯು ₹60. ಒಂದು ನೋಟ್ ಪುಸ್ತಕದ ಬೆಲೆ ₹10 ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಅವ್ರು ಕೇಳ್ತಿರೋದು. ಸೊ ಇದನ್ನು ಕೂಡ ನಾವು ಸುಲಭವಾಗಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋದಾದರೆ, ನೋಡಿ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಈಕ್ವೇಷನಿನ ಪ್ರಕಾರ 2 ಪೆನ್ನಿನ ಬೆಲೆಯನ್ನು X ಅಂತ ತಗೊಂಡ್ರೆ, ನೋಟ್ಬುಕ್ನ ಬೆಲೆಯನ್ನು Y ಅಂತ ಕನ್ಸಿಡರ್ ಮಾಡಿದ್ರೆ 2 ಪೆನ್ನಿನ ಬೆಲೆ ಪ್ಲಸ್ 3 ನೋಟ್ಬುಕ್ನ ಬೆಲೆ ಒಟ್ಟು ₹60 ಆಯಿತು. ಅವ್ರು ಹೇಳ್ತಾರೆ ಒಂದು ನೋಟ್ಬುಕ್ಕಿಗೆ ₹10 ಅಂತ. ಅದ್ರ ಪ್ರಕಾರ ನಾವು Y ಈಸ್ ಈಕ್ವಲ್ ಟು 10 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇದಾದ ನಂತರದಲ್ಲಿ ಅವ್ರು ಏನು ಹೇಳ್ತಾರೆ, ಇನ್ನೊಂದು ಈಗ ಅದ್ರ ಪ್ರಕಾರ ಅವ್ರು ಇದನ್ನ Y ಈಸ್ ಈಕ್ವಲ್ ಟು 10 ಅಂತ ಏನು ಅವ್ರು ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಬಳಸ್ಕೊಂಡ್ರೆ ನಾವು 0x ಪ್ಲಸ್ Y ಈಸ್ ಈಕ್ವಲ್ ಟು 10 ಅಂತ ಬರ್ಕೊಳ್ಬೋದು. ಆಗ ಇದು ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2. ಈ ಎರಡೂ ಈಕ್ವೇಷನನ್ನು ಏನು ಕೊಯಿಫಿಸಿಯೆಂಟ್ಸನ್ನು ನಾವು ಸೇಮ್ ಮಾಡಬೇಕಾದಾಗ ಸಹಗುಣಕಗಳನ್ನು ಸಮ ಮಾಡ್ತಕ್ಕಂಥ ಉದ್ದೇಶದಿಂದ ಎರಡನೇ ಈಕ್ವೇಷನನ್ನು 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ನೋಡಿ ಮೊದಲನೇ ಈಕ್ವೇಷನ್ ಹಾಗೆ ಬರುತ್ತೆ, 2x ಪ್ಲಸ್ 3y ಈಸ್ ಈಕ್ವಲ್ ಟು 60. ಇದು 0x ಪ್ಲಸ್ 3 ಇಂಟು y 3y ಈಸ್ ಈಕ್ವಲ್ ಟು 10 ಇಂಟು 3 30. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಚಿಹ್ನೆಗಳೆಲ್ಲವೂ ಚೇಂಜ್ ಆಗ್ತವೆ. ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಗುತ್ತೆ. 2x ಪ್ಲಸ್ 0x ಮಾಡಿದಾಗ 2x ಈಸ್ ಈಕ್ವಲ್ ಟು 60 ಮೈನಸ್ 30 ಮಾಡಿದ್ರೆ 30 ಬರುತ್ತೆ. 2ದಿಂದ 30ನ ಡಿವೈಡ್ ಮಾಡಿದ್ರೆ ನಿಮಗೆ ಸೊ ದ್ಯಾಟ್ x ಈಸ್ ಈಕ್ವಲ್ ಟು 15 ಬರುತ್ತೆ. ಓಕೆನಾ? ಸೊ ಅಂದರೆ ಅರ್ಥ ಪ್ರತಿ ಪುಸ್ತಕದ ಬೆಲೆ ಎಷ್ಟು, ಪ್ರತಿ ಒಂದು ಪೆನ್ನಿನ ಬೆಲೆ ₹15 ಅಂತೆ. ಒಂದು ಪೆನ್ನಿನ ಬೆಲೆ ₹15, ಒಂದು ನೋಟ್ಬುಕ್ಕಿನ ಬೆಲೆ ₹10 ಆಗತ್ತೆ. ಅದ್ರ ಪ್ರಕಾರವಾಗಿ ಇಲ್ಲಿ ಆಪ್ಷನ್ 1ರಲ್ಲಿ ₹15 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡನೇ ಪ್ರಶ್ನೆಗೆ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಥರ್ಡ್ ಕ್ವಶನ್ ಏನು ಹೇಳುತ್ತೆ, ದ ಈಕ್ವೇಷನ್ y ಈಸ್ ಈಕ್ವಲ್ ಟು 4x ಮೈನಸ್ 7 ಹ್ಯಾಸ್ ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಎಕ್ಸಾಕ್ಟ್ಲಿ 2 ಸೊಲ್ಯೂಷನ್ಸ್.
ಸಮೀಕರಣ y = 4x - 7 ಇದು ಪರಿಹಾರ ಹೊಂದಿಲ್ಲ, ನಿಖರವಾಗಿ ಒಂದು ಪರಿಹಾರ ಹೊಂದಿರುವುದು, ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿದೆ, ನಿಖರವಾಗಿ 2 ಪರಿಹಾರಗಳನ್ನು ಹೊಂದಿದೆ ಅಂತೇಳಿ. ಈಗ ನೀವು ಈ ಈಕ್ವೇಶನ್ ಅನ್ನು ನೋಡಿದರೆ ಸಮೀಕರಣ y = 4x - 7 ಅಂತ ಇದೆಯಲ್ಲ, ಇದಕ್ಕೆ ನೀವು ಇಲ್ಲಿ x ಗೆ ಬೆಲೆಗಳನ್ನು ಹಾಕ್ತಾ ಹೋದರೆ y ಗೆ ಬೆಲೆಗಳು ಬೇರೆ ಬೇರೆ ಬರ್ತಾ ಹೋಗ್ತಾವೆ. ನೋಡಿ ಇಲ್ಲಿ x = 0 ಹಾಕಿದರೆ 4 × 0 - y - 7 = 0. ಅಲ್ಲಿಗೆ 4 × 0 0 ಬರುತ್ತೆ, -y = 7 ಆಗುತ್ತೆ. ಸೊ ದಟ್ y = -7. ಸಪೋಸ್ ನೀವು x = 1 ಹಾಕಿದರೆ ಅವಾಗ 4 × 1 - y - 7 = 0. ಅಲ್ಲಿಗೆ -y = 4 ಒಂದಲೇ 4 ಈ ಕಡೆ ಬಂದರೆ -4, -7 ಈ ಕಡೆ ಬಂದರೆ +7. ಅಲ್ಲಿಗೆ -y = +3 ಬರುತ್ತೆ. ಆವಾಗ y = ಏನಾಗುತ್ತೆ -3. ಹೀಗೆ x ಗೆ 0 ಹಾಕಿದಾಗ y ಬೆಲೆ 1 ಬಂತು, x ಗೆ 1 ಹಾಕಿದಾಗ y ಬೆಲೆ ಮತ್ತೊಂದು ಬಂತು. ಹೀಗೆ ನಾವು x ಗೆ ಬೆಲೆಗಳನ್ನು ಹಾಕ್ತಾ ಹೋದಾಗ y ಗೆ ಬೇರೆ ಬೇರೆ ಬೆಲೆಗಳು ಬರ್ತವೆ. ಅದರ ಪ್ರಕಾರ ನಾವಿಲ್ಲಿ ಮೂರನೇ ಪ್ರಶ್ನೆಗೆ ಯಾವುದು ಆಪ್ಷನ್ ಹೇಳಬೇಕಾಗತ್ತೆ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಅಂದರೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿದೆ ಅಂಥೇಳಿ ನಾವು ಬರೀಬೇಕಾಗತ್ತೆ. ಓಕೆನಾ? ಓಕೆ, ಫೋರ್ತ್ ಪ್ರಶ್ನೆ ಹೇಳುತ್ತೆ ದ ಸೈಡ್ಸ್ ಆಫ್ ಎನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆರ್ ಗಿವನ್ ಬೈ x + 3y, 3x + 2y - 2 and 4x + 1/2 into y + 1 respectively. The length of each side of the triangle in units is called ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಕಂಡುಹಿಡಿತೀರಾ? ಒಂದು ಸಮಬಾಹು ತ್ರಿಭುಜದ ಬಾಹುಗಳು ಕ್ರಮವಾಗಿ x + 3y, 3x + 2y - 2 ಮತ್ತು 4x + 1/2y + 1 ಆದರೆ ತ್ರಿಭುಜದ ಪ್ರತಿ ಬಾಹುವಿನ ಉದ್ದ ಮೂಲಮಾನಗಳಲ್ಲಿ ಹೇಳಬೇಕು. ಸೊ ಇದನ್ನು ಹೇಗೆ ಹೇಳ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ನೋಡಿ, ಇಲ್ಲಿ ಇದನ್ನು ಸಿಂಪಲ್ ಆಗಿ ಹೇಗೆ ತಿಳ್ಕೊಬೋದು ಅಂದರೆ ಫಸ್ಟ್ ನಾವು ಸಮಬಾಹು ತ್ರಿಭುಜ ಅಂತ ಅವ್ರು ಕೊಟ್ಟಿರೋದ್ರಿಂದ ಆ ಸಮಬಾಹು ತ್ರಿಭುಜಗಳ ಪ್ರಕಾರ ನೋಡಿ, ಇಲ್ಲಿ ಕೊಟ್ಟಿರೋ 3 ಬಾಹುಗಳಿವು. ಈ 3 ಬಾಹುಗಳು ಒಂದಕ್ಕೊಂದು ಸಮ ಇರ್ತವೆ. ಅದ್ರ ಪ್ರಕಾರ ಈಗ ನಾನು ಫಸ್ಟ್ ಇವೆರಡನ್ನು ಈಕ್ವಲ್ ಅಂತ ತೊಗೊಳ್ತೀನಿ, ಆ ನಂತರ ಇವೆರಡನ್ನು ಈಕ್ವಲ್ ಅಂತ ತಗೊಂತೀನಿ. ಆಗ ಏನಾಗುತ್ತೆ ನೋಡಿ, ಇಲ್ಲಿ x + 3y = 3x + 2y - 2 ಅಂತ ತಗೊಂಡೆ. ಆಗ ಏನಾಯಿತು ನೋಡಿ, ಇಲ್ಲಿ x ಈ ಕಡೆ ಬಂದರೆ -3x ಪ್ಲಸ್ 3y, 2y ಈ ಕಡೆ ತಗೊಂಬಂದರೆ -2y = -2. ಆಗ ಏನಾಗುತ್ತೆ -3x ಅಲ್ಲಿ x ಕಳೆದ್ರೆ ನಿಮಗೆ -2x ಉಳಿಯುತ್ತೆ, ಪ್ಲಸ್ 3y ನಲ್ಲಿ 2y ಕಳೆದ್ರೆ y ಉಳಿಯುತ್ತೆ, ದಟ್ ಈಸ್ ಈಕ್ವಲ್ ಟು -2. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಓಕೆನಾ? ಅದೇ ರೀತಿ ನೆಕ್ಸ್ಟು ಇದನ್ನು ಈಕ್ವಲ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಇಲ್ಲಿ ಏನು ತೊಗೊಳ್ಬೋದು ನೀವು, x + 3y = 4x + ½ y + 1 ಅಂತ ತೊಗೊಂಡಿದ್ವಿ. ಆಗ ಏನಾಗುತ್ತೆ ಇಲ್ಲಿ ನೋಡಿ, 4x ಈ ಕಡೆ ತಗೊಂಬಂದರೆ -4x ಪ್ಲಸ್ 3y 1/2y ಈ ಕಡೆ ತಗೊಂಬಂದರೆ ಏನಾಗುತ್ತೆ -1/2y ಪ್ಲಸ್ = 1 ಅಂತ ತಗೊಳ್ಳಿ, = 1. ಆಗ ಏನಾಗುತ್ತೆ ಇಲ್ಲಿ x - 4x ಅಂದರೆ -3x, ಇಲ್ಲಿ 3ನಲ್ಲಿ ಅರ್ಧ ಕಳೆದ್ರೆ ನಿಮಗೆ 2½ ಉಳಿಯುತ್ತೆ, 2½ y = 1 ಅಂತ ತಗೊಳ್ಬೋದು. ಆಗ ನೀವು ಇದನ್ನು -3x ಪ್ಲಸ್ ಇದನ್ನು ಇಂಪ್ರಾಪರಿ ಕನ್ವರ್ಟ್ ಮಾಡಿ ಬರ್ಕೊಂಡ್ರೆ 2 4 1 5 5/2y = 1 ಅಂತ ಇದೆ. ಸೊ ಇದಿಷ್ಟು ಈಕ್ವೇಷನನ್ನು ನೀವೇನಾದರೂ ಇಂಟು 2ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ, ಇದು -6x ಪ್ಲಸ್ 2 ಕ್ಯಾನ್ಸಲ್ ಆಗಿ 5y = 2 ಉಳಿಯುತ್ತೆ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ. ಸೊ ಮೊದಲನೇ ಈಕ್ವೇಷನ್ ನಂಬರ್ 1 ಏನಿದೆ, -2x + y = -2 ಇದೆ. ಓಕೆನಾ? ಎರಡನೇ ಈಕ್ವೇಷನ್ ನಂಬರ್ ಏನಿದೆ, -6x + 5y = 2 ಇದೆ. ಸೊ ಇದನ್ನು ಸಮ ಮಾಡ್ಕೋಬೇಕಲ್ವ ನೀವು. ಸೊ ಇದನ್ನು ಸಮ ಮಾಡ್ಕೋಬೇಕಾಗಿರೋದ್ರಿಂದ ಮೊದಲನೇ ಈಕ್ವೇಷನನ್ನು 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ, ಮೊದಲನೇ ಈಕ್ವೇಷನ್ 3ರಿಂದ ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ರೆ ಏನಾಗುತ್ತೆ, -6x + 3y = -6, ಕೆಳಗಡೆದು -6x + 5y = 2. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಚಿಹ್ನೆಗಳು ಚೇಂಜ್ ಆಗ್ತವೆ. ಆಗ -6x + 6x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ -5y ಇದೆ ಪ್ಲಸ್ 3y ಕಳೆದಾಗ -2y ಉಳಿಯುತ್ತೆ. ಇಲ್ಲಿ ನಿಮಗೆ ಎರಡಕ್ಕೂ ಮೈನಸ್ ಇರೋದ್ರಿಂದ -8 ಬರುತ್ತೆ. ಸೊ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ 2 1s 2 4s, ಸೊ ದಟ್ y = 4 ಬಂತು. ಓಕೆನಾ? y ನ ಬೆಲೆ 4 ಬಂತು. ಇದನ್ನು ಬಳಸ್ಕೊಂಡು x ನ ಬೆಲೆ ಕಂಡುಹಿಡಿಬೇಕು ನೀವು. ನೋಡಿ, x + 3y ಅಂತ ಇದೆ. ಅಥವಾ ನೀವು ಅಲ್ಲಿ ಕೊಟ್ಟಿರೋ ಒಂದೇ ಈಕ್ವೇಷನನ್ನು ನೀವು ಕನ್ಸಿಡರ್ ಮಾಡಿದ್ರೆ -2x + y = -2 ಅಂತ ಇದೆ ಈಕ್ವೇಷನ್. ಸೊ ಇಲ್ಲಿ ನೀವು yಗೆ ಬೆಲೆಯನ್ನು ಹಾಕಿದರೆ 4 = -2 ಆಗುತ್ತೆ. ಆಗ -2x = -2 ಪ್ಲಸ್ 4 ಈ ಕಡೆ ಬಂದರೆ -4 ಆಯಿತು. ಆಗ -2x = -2 - 4 ಕೂಡಿದ್ರೆ -6
ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ 2 1s 2 3s ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಿಮಗೆ 3 ಬರುತ್ತೆ. ಓಕೆನಾ. ಸೊ ಈಗ ಎಕ್ಸ್ ಮತ್ತು ವೈನ ಬೆಲೆ ಸಿಕ್ಕು. ಅದ್ರ ಪ್ರಕಾರ ನೀವು ಅವ್ರು ಕೊಟ್ಟಿದ್ದಾರೆ ಒಂದು ಸೈಡನ್ನು ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಪ್ಲಸ್ 3y ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸೈಡ್ ಎಷ್ಟಿರುತ್ತೆ ಅಂದಾಗ ಈಗ ಎಕ್ಸ್ ಅಂತ ಹೇಳಿದ್ರೆ 3 ಪ್ಲಸ್ 3 ಇಂಟು ವೈ ಅಂತ ಹೇಳಿದ್ರೆ ಎಕ್ಸ್ ಅಂದರೆ 3 ಇಂಟು ವೈ ಅಂತ ಹೇಳಿದ್ರೆ ಎಷ್ಟು ಬಂತು ನಮಗೆ 4 ಬಂತು. ಸಿಂಪ್ಲಿಫೈ ಮಾಡಿದ್ರೆ 3 + 3 4s 12. ಸೊ ದಟ್ ಈಸ್ ಈಕ್ವಲ್ ಟು 15 ಬರ್ತಾ ಇದೆ. ಅಂದರೆ ಅದರ ಅರ್ಥ ಆ ಟ್ರಯಾಂಗಲ್ನ ಎಲ್ಲ ಸೈಡ್ಸ್ ಎಷ್ಟು ಬರ್ತವೆ 15 ಯೂನಿಟ್ ಬರುತ್ತೆ ಅಂತ ಅವ್ರು ಹೇಳ್ತಕ್ಕಂಥದ್ದು. ಅದರ ಆಧಾರದ ಮೇಲೆ 4ನೇ ಪ್ರಶ್ನೆಗೆ ಉತ್ತರ 15 ಯೂನಿಟ್ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ. ನೋಡಿ 5ನೇ ಪ್ರಶ್ನೆ ಹೇಳುತ್ತೆ ದ ಸಮ್ ಆಫ್ ದ ನ್ಯೂಮರೇಟರ್ ಆ್ಯಂಡ್ ದ ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಈಸ್ ಈಕ್ವಲ್ ಟು 7. 4 times the numerator is 8 less than 5 times the denominator. The fraction is ಅಂತ ಕೊಟ್ಟಿದ್ದಾರೆ. ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳ ಮೊತ್ತ 7. ಅಂಶದ 4ರಷ್ಟು ಛೇದದ 5ರಷ್ಟಕ್ಕಿಂತ 8 ಕಡಿಮೆಯಾಗಿದೆ. ಹಾಗಾದರೆ ಆ ಭಿನ್ನ ರಾಶಿ ಯಾವುದು ಅನ್ನೋದು ಅವ್ರ ಪ್ರಶ್ನೆ. ಸೊ ಅವ್ರು ಹೇಳೋ ಪ್ರಕಾರ ಸೊ ಇಲ್ಲಿ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಅಂದರೆ ಒಂದು ಭಿನ್ನ ರಾಶಿ ಇದೆ x/y ಅಂತ ತಿಳ್ಕೊಳ್ಳಿ. ಸೊ ಈ ಭಿನ್ನರಾಶಿಯ 2 ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಕೂಡಿದರೆ 7 ಬರುತ್ತಂತೆ. ಹಾಗೆಯೇ ಈ ನ್ಯೂಮರೇಟರ್ನ 4ರಷ್ಟು ಅಂದರೆ 4x ಅನ್ನೋದು ಡಿನಾಮಿನೇಟರ್ನ 5ರಷ್ಟಕ್ಕಿಂತ 8 ಕಡಿಮೆ ಇರುತ್ತೆ. ಹಾಗಾಗಿ 4x - 5y = 8 ಅಂತ ಬರೀಬೋದು ನಾವು ಈಕ್ವೇಷನ್. ಸೊ ಈಗ ನಾವು ಇದನ್ನು ಸಹಗುಣಕಗಳನ್ನು ಸಮ ಮಾಡಬೇಕಾಗಿರೋದ್ರಿಂದ ಕೋಯಿಫಿಷಿಯನ್ಸನ್ನು ಈಕ್ವಲ್ ಮಾಡಬೇಕಾಗಿರೋದ್ರಿಂದ 4ರಿಂದ ಮಲ್ಟಿಪ್ಲೈ ಮಾಡಿರಿ ಮೊದಲನೇ ಈಕ್ವೇಷನನ್ನು. ಆಗ ಏನಾಗುತ್ತೆ ನಿಮಗೆ 4x + 4y = 28. ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಇರೋ ಈಕ್ವೇಷನ್ ಹಾಗೆ ಬರ್ಕೊಳ್ಳಿ 4x - 5y = 8. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೈನ್ಸ್ ಎಲ್ಲ ಚೇಂಜ್ ಆದಮೇಲೆ 4x ಕ್ಯಾನ್ಸಲ್ ಆಗುತ್ತೆ. ಎರಡಕ್ಕೂ ಸೈನ್ ಪ್ಲಸ್ ಇರೋದ್ರಿಂದ 5 4 9 ಬರುತ್ತೆ. ಸೊ ದ್ಯಾಟ್ 9y = 28ರಲ್ಲಿ 8ಅನ್ನು ಕಳಿಬೇಕು ನೀವು. ಹೌದಾ. ಸೊ 28ರಲ್ಲಿ 28ಕ್ಕೆ ಆ್ಯಕ್ಚುಲಿ 8 ಕೂಡಬೇಕಾಗತ್ತೆ ನೀವು. ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸೈನ್ ಚೇಂಜ್ ಆಗುತ್ತೆ. ಸೊ ಸೈನ್ ಚೇಂಜ್ ಆದಾಗ ಆಸ್ ಯೂಸ್ವಲ್ ಆಗಿ ನಿಮಗೆ ಪ್ಲಸ್ ಆಗುತ್ತೆ. ಸೊ 28ಕ್ಕೆ 8ಅನ್ನು ಕೂಡಿದಾಗ ನಿಮಗೆ 36 ಬರುತ್ತೆ. ಓಕೆನಾ. ಸೊ ದ್ಯಾಟ್ 36. ಸೊ 9 1 9 4 ಅಲ್ಲಿಗೆ y = 4 ಬಂತು. ಸೊ y = 4 ಬಂದಮೇಲೆ ಎಕ್ಸ್ ಕಂಡು ಹಿಡಿಬೇಕಲ್ಲ. ಸೊ ಈಗ ನೀವೇ ತೊಗೊಂಡಿದ್ದೀರಿ x + y = 7 ಅಂತೇಳಿ. ಇದ್ರ ಪ್ರಕಾರ x + 4 = 7 ಆಗುತ್ತೆ. ಆಗ x = 7 - 4 ಮಾಡಿದ್ರೆ x = 3 ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಇದ್ರ ಪ್ರಕಾರ ಏನರ್ಥ ಇದು ಅಂತ ಹೇಳಿದ್ರೆ 3/4 ಅಂದರೆ ಆ ಭಿನ್ನ ರಾಶಿ ಯಾವುದಾಗಿರುತ್ತೆ ಅಂದರೆ 3/4 ಆಗಿರುತ್ತೆ. ಹಾಗಾಗಿ 3/4ನ ನಾವು ಬರೀಬೇಕಾಗತ್ತೆ. ಸೊ ದ್ಯಾಟ್ 3/4 5ನೇ ಕ್ವಶನ್ಗೆ 3ನೇ ಆಪ್ಷನಲ್ಲಿದೆ ಉತ್ತರ, ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2 digit ನಂಬರ್ ಈಸ್ 5. ಇಫ್ ದ ಡಿಜಿಟ್ಸ್ ಆರ್ ರಿವರ್ಸ್ಡ್ ದ ನಂಬರ್ ಈಸ್ ರೆಡ್ಯೂಸ್ಡ್ ಬೈ 27 ದ ನಂಬರ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 2 ಅಂಕಿಯ ಸಂಖ್ಯೆಗಳಲ್ಲಿನ ಅಂಕಿಗಳ ಮೊತ್ತ 5. ಆ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಸಂಖ್ಯೆಯು 27ರಷ್ಟು ಕಡಿಮೆ ಆಗುವುದು. ಹಾಗಾದರೆ ದತ್ತ ಸಂಖ್ಯೆಯು ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ ನೋಡಿ, ಇದು ಒಂದು ಸಂಖ್ಯೆ 2 ಅಂಕಿಯ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ x ಇದೆ, ಇಲ್ಲಿ y ಇದೆ. ಸೊ 2 ಅಂಕಿಯ ಸಂಖ್ಯೆಯನ್ನು ನೀವೇನಾದರೂ ಎಕ್ಸ್ಟೆಂಡ್ ಮಾಡಿ ಬರೆದ್ರೆ ಅಂದರೆ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರೆದ್ರೆ 10 × x + y ಅಂತ ಬರೀತೀರಿ. ಅಂದರೆ 10ರ ಸ್ಥಾನದಲ್ಲಿರೋ x ಅನ್ನು 10x ಅಂತ ತಗೋಬೇಕು. ಬಿಡಿ ಸ್ಥಾನದಲ್ಲಿರುವ y ಅನ್ನು ಬರೀ y ಅಂತ ತಗೊಳ್ಬೇಕು. ಆಗ ಅಲ್ಲಿರುವಂಥ 2 ಸ್ಥಾನದಲ್ಲಿರುವಂಥ ಅಂಕಿಗಳ ಮೊತ್ತ 5 ಬರುತ್ತೆ. ಅದ್ರ ಪ್ರಕಾರ x + y = 5. ಆ ನಂತರ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ಇದು 10x + y ಆಗುತ್ತೆ. ಈ 10x + yಗೆ 27ಇಂದ ಕಳೆದಾಗ 10x + y ಅನ್ನು -27 ಮಾಡಿದಾಗ ಆ ಸಂಖ್ಯೆ ಅದಲು ಬದಲಾಗುತ್ತೆ. ಅಂದರೆ ಇಲ್ಲಿ y ಬರುತ್ತೆ, ಇಲ್ಲಿ x ಬರುತ್ತೆ. ಆಗ ಇದೇನಾಗುತ್ತೆ, ಬರೀ x ಇದು ಪ್ಲಸ್ y ಅನ್ನು ನಾವು 10ರ ಸ್ಥಾನದಲ್ಲಿರೋದ್ರಿಂದ 10y ಅಂತ ಬರ್ಕೋಬೇಕು. ಆಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 10x + y - 27 ಇದು ಈ ಕಡೆ ಬಂದರೆ -x - 10y ಓಕೆನಾ = 0 ಆಗುತ್ತೆ. ಅಥವಾ 10x - x ಮಾಡಿದ್ರೆ 9x ಬರುತ್ತೆ. -10yನಲ್ಲಿ +y ಕಳೆದ್ರೆ -9y ಬರುತ್ತೆ. -27 ಈ ಕಡೆ ಬಂದರೆ +27 ಆಗುತ್ತೆ. ಸೊ ಇದು ಈಕ್ವೇಷನ್ ನಂಬರ್ 1, ಇದು ಈಕ್ವೇಷನ್ ನಂಬರ್ 2. ಈಗ ಇವೆರಡನ್ನ ಸಾಲ್ವ್ ಮಾಡಬೇಕು ನೀವು. ನೋಡಿ x + y = 5, 9x - 9y = 27. ಸೊ ಈ ಈಕ್ವೇಷನನ್ನು 9ರಿಂದ ಗುಣಾಕಾರ ಮಾಡಿದಾಗ 9x + 9y = 9 5s 45 ಬರುತ್ತೆ. ಡಿವೈಡೆಡ್ ಬೈ 9x - 9y = 27. ಈಗ ನೀವು ಆ್ಯಡ್ ಮಾಡಿದರೆ +9y - 9y ಕ್ಯಾನ್ಸಲ್ ಆಗುತ್ತೆ.
9x ಕೂಡಿದರೆ 18x ಈಸ್ ಈಕ್ವಲ್ ಟು 45 ಮತ್ತು 27 ಕೂಡಿದಾಗ 45 ಮತ್ತು 27 ಕೂಡಿದರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರು 7 5 12ಕ್ಕೆ 2 ದಶಕ 1 4 2 6 1 7. ಸೊ ದ್ಯಾಟ್ 18ರಿಂದ 72 ಬಾಗಿಸಿದ್ರೆ 18 ಎಷ್ಟಲೇ 72 ಬರುತ್ತೆ 18 4 72 ಸರಿನಾ. ಎಕ್ಸ್ ಇದನ್ನು ನೀವು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅನ್ನೋ ಈಕ್ವೇಷನಲ್ಲಿ ಹಾಕಿದರೆ 4 ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ 5 ಮೈನಸ್ 4 ಆಗುತ್ತೆ. ಸೊ ದಟ್ ವೈ ಇಸ್ ಈಕ್ವಲ್ ಟು 1 ಬರುತ್ತೆ. ಇದರ ಅರ್ಥ ಆ ಸಂಖ್ಯೆ ಯಾವುದು ಅಂದರೆ 41. ಓಕೆನಾ. ಸೊ ಈ 41ಗೆ 27 ಕಳೆದ್ರೆ ನಿಮಗೆ 14 ಬರುತ್ತೆ. ಅಂದರೆ ಸಂಖ್ಯೆ ಉಲ್ಟಾ ಆಯಿತು. ಇದರ ಅರ್ಥ ಏನು ಹೇಳ್ಬೋದು ನಾವೀಗ ಆ ಸಂಖ್ಯೆ ಯಾವುದು ಅಂತ ಅವ್ರು ಕೇಳಿದ್ದಾರೆ. ಸೊ ಆ ಸಂಖ್ಯೆ ಬಂದ್ಬಿಟ್ಟು 41 ಅಂತ ನೀವು ಸುಲಭವಾಗಿ ಹೇಳ್ಬೋದಾಗಿದೆ. ಓಕೆನಾ. ನೋಡಿ 7ನೇ ಪ್ರಶ್ನೆ. ದ ಏಜಸ್ ಆಫ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ 9:4. 7 years hence the ratio of their ages will be 5:3. The ages of A and B in years respectively are ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಮತ್ತು ಬಿ ಇವರ ವಯಸ್ಸುಗಳ ಅನುಪಾತವು 9:4. 7 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತವು 5:3. ಹಾಗಾದರೆ ಈಗ ಎ ಮತ್ತು ಬಿ ಇವರ ವಯಸ್ಸು ಕ್ರಮವಾಗಿ ವರ್ಷಗಳಲ್ಲಿ ಹೇಳಬೇಕು. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬೇಕಾಗತ್ತೆ ನೀವು ಅಂತ ಹೇಳಿದ್ರೆ ಇದನ್ನು ಕೊಟ್ಟಿರುವಂತಹ ಆಪ್ಷನನ್ನು ಬಳಸ್ಕೊಂಡು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಹೇಗೆ ಅಂತ ಹೇಳಿದ್ರೆ ಈಗ ಇದು 27:12 ಅಂತ ಇದೆಯಲ್ಲ, ಇದು 9:4ಗೆ ಸಮ ಬರ್ತದಾ ಅಂತ ಚೆಕ್ ಮಾಡಬೇಕು. ನೋಡಿ ಇಲ್ಲಿ ಅದ್ರ ಪ್ರಕಾರ ನಾವು ಚೆಕ್ ಮಾಡ್ತಾ ಹೋದಾಗ ಇದು ಕೊನೆಯದಿದೆಯಲ್ಲ 18:8 ಇದೆಯಲ್ಲ, ಈ 18:8 ಚೆಕ್ ಮಾಡಿದ್ರೆ ನೋಡಿ 2 4 8 2 9 18 9:4 ಬಂತ ಮಾಡಬಾರ್ದು. 18ಕ್ಕೆ ಪ್ಲಸ್ 7 ಕೂಡ್ರಿ, 8ಕ್ಕೆ ಪ್ಲಸ್ 7 ಕೂಡ್ರಿ. ಆ್ಯಕ್ಚುಲಿ ಅವ್ರ ವಯಸ್ಸಲ್ವ ಇದು. ಸೊ ಅವರ ಈಗಿನ ವಯಸ್ಸು 18. 7 ವರ್ಷಗಳ ನಂತರ ಅವ್ರ ವಯಸ್ಸು ಏನಾಗುತ್ತೆ 18 + 7. ಅವ್ರ ಈಗಿನ ವಯಸ್ಸು 8. 7 ವರ್ಷಗಳ ನಂತರ ಅವ್ರ ವಯಸ್ಸು 8 + 7 ಆಗುತ್ತೆ. ಈಗ ನೀವು 18 7 ಕೂಡಿದಾಗ 25 ಬರುತ್ತೆ. 8 ಮತ್ತು 7 ಕೂಡಿದಾಗ ನಿಮಗೆ 15 ಬರುತ್ತೆ. ಸೊ ಇದರ ರೇಷಿಯೋ ತೊಗೊಂಡಾಗ 5 3 15 5 5 25 5:3 ಬಂತು. ಇಲ್ಲೂ 5:3 ಬಂದಿದೆ. ಹಾಗಾಗಿ ನೀವು ನೇರವಾಗಿ ಹೇಳ್ಬೋದು ಯಾವುದು ಆನ್ಸರು 18 ಮತ್ತು 8 ಅವರ ಈಗಿನ ವಯಸ್ಸು. ಎ ಅನ್ನುವವರ ವಯಸ್ಸು 18 ಆದರೆ ಬಿ ಅನ್ನುವವರ ವಯಸ್ಸು ಎಷ್ಟು 8 ಅಂತ ನಾವು ಸುಲಭವಾಗಿ ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ. ಇನ್ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಸಿ ಇಸ್ ಈಕ್ವಲ್ ಟು 3 ಇಂಟು ಆಂಗಲ್ ಬಿ ಇಸ್ ಈಕ್ವಲ್ ಟು 2 ಇಂಟು ಆಂಗಲ್ ಎ ಪ್ಲಸ್ ಬಿ. ದ 3 ಆಂಗಲ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ನೋಡಿ ತ್ರಿಭುಜ ಎ ಬಿ ಸಿ ಇದೆ, ಅದರಲ್ಲಿ ಕೋನ ಸಿ 3 ಇಂಟು ಕೋನ ಬಿಗೆ ಈಕ್ವಲ್. ಈ 3 ಇಂಟು ಕೋನ ಬಿ ಅನ್ನೋದು 2 ಇಂಟು ಕೋನ ಎ ಪ್ಲಸ್ ಕೋನ ಬಿಗೆ ಈಕ್ವಲ್ ಆದರೆ ಆ 3 ಕೋನಗಳು ಯಾವ್ಯಾವು ಅಂತ ಅವ್ರು ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾವು ನೋಡೋದಾದರೆ ನೋಡಿ ಇಲ್ಲಿ ಅವ್ರು ಕೊಟ್ಟಿರೋದ್ರ ಪ್ರಕಾರ ನಾನು ತೊಗೊಂಡಿದ್ದೀನಿ. ಕೋನ ಸಿ ಇಸ್ ಈಕ್ವಲ್ ಟು 3 ಇಂಟು ಕೋನ ಬಿ ಇಸ್ ಈಕ್ವಲ್ ಟು 2 ಇಂಟು ಕೋನ ಎ ಪ್ಲಸ್ ಬಿ ಅಂತ ತೊಗೊಂಡ್ರೆ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ತ್ರಿಭುಜದ 3 ಕೋನಗಳ ಮೊತ್ತ ಏನಿರುತ್ತೆ, ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ಪ್ಲಸ್ ಆಂಗಲ್ ಸಿ ಯಾವುದಕ್ಕೆ ಈಕ್ವಲ್ ಇದೆ 3 ಇಂಟು ಆಂಗಲ್ ಬಿಗೆ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಗ ಏನಾಯಿತು ಆಂಗಲ್ ಎ ಪ್ಲಸ್ 3 + 1 ಕೂಡಿದ್ರೆ 4 ಇಂಟು ಆಂಗಲ್ ಬಿ 4 ಇಂಟು ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ನೆಕ್ಸ್ಟು ಮತ್ತೊಂದು ಸರಿ ತಗೊಳ್ಳಿ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ತಗೊಂಡು ಈಗ ನೀವೇನು ಮಾಡಿರಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಅನ್ನು ಹಿಂಗೆ ತಗೊಳ್ರಿ. ಈಗ 2 ಇಂಟು ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಅಂತ ಕನ್ಸಿಡರ್ ಮಾಡಿ. ಅವಾಗ ಇದು ಕೂಡ 180 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಆಗ ಇದೇನಾಗುತ್ತೆ ನೋಡಿ ಇಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ 2 ಇಂಟು ಆಂಗಲ್ ಎ ಪ್ಲಸ್ 2 ಇಂಟು ಆಂಗಲ್ ಬಿ ಆಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ. ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆನಾ. ಸೊ ಈಗ ಏನು ಮಾಡ್ಬೋದು ಆಂಗಲ್ ಎ ಇದೆ, ಇಲ್ಲಿ 2 ಆಂಗಲ್ ಎ ಇದೆ, ಏನಾಯಿತು 3 ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ 2 ಆಂಗಲ್ ಬಿ ಅಂದರೆ 3 ಆಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಂಡ್ರೆ ಸೊ ಒಂದ್ರ ಕೆಳಗೊಂದು ಈಕ್ವೇಷನ್ ಬರ್ಕೊಂಡ್ರೆ ಆಂಗಲ್ ಎ ಪ್ಲಸ್ 4 ಇಂಟು ಆಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಇನ್ನೊಂದು 3 ಇಂಟು ಆಂಗಲ್ ಎ ಪ್ಲಸ್ 3 ಇಂಟು ಆಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇದೆ. ಇದಿಷ್ಟನ್ನು ನೀವು ಡಿವೈಡೆಡ್ ಬೈ 3 ಮಾಡಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಹಾಗೆ ಬರ್ಕೊಳ್ತೀರಾ ಆಂಗಲ್ ಎ ಪ್ಲಸ್ 4 ಇಂಟು ಆಂಗಲ್ ಬಿ ಪ್ಲಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಕೆಳಗಡೆ ಇದು 3 ಇಂದ ಡಿವೈಡ್ ಮಾಡಿದಾಗ ಇದು ಆಂಗಲ್ ಎ ಆಗುತ್ತೆ ಪ್ಲಸ್ ಇದು ಆಂಗಲ್ ಬಿ ಆಗುತ್ತೆ. ಇದು 3 ಇಂದ ಡಿವೈಡ್ ಮಾಡಿದ್ರೆ 60 ಡಿಗ್ರಿ ಬರುತ್ತೆ. ನೀವು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೈನ್ ಚೇಂಜ್ ಆಗಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ
4ರಲ್ಲಿ 1 ಕಳೆದ್ರೆ 3b ಉಳ್ಕೊಳ್ಳುತ್ತೆ. 3 ಇಂಟು ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 180ನಲ್ಲಿ 60 ಡಿಗ್ರಿ ಕಳೆದ್ರೆ 120 ಡಿಗ್ರಿ ಬಂತು. ಆಗ 3 ಇಂದ 120 ಡಿಗ್ರಿನ ಡಿವೈಡ್ ಮಾಡಿದ್ರೆ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 40 ಡಿಗ್ರಿ ಬರುತ್ತೆ. ನೋಡಿ, ಒಂದು ಆ್ಯಂಗಲ್ ಸಿಕ್ತು ನಿಮಗೆ. ಸೊ ಆ್ಯಂಗಲ್ ಬಿ 40 ಡಿಗ್ರಿ ಸಿಕ್ತು ಅಂತ ಹೇಳಿದ್ರೆ ಅವ್ರು ಹೇಳೋ ಕಂಡೀಷನಿನ ಪ್ರಕಾರ ಅವ್ರು ಏನು ಹೇಳ್ತಾರೆ, ಆ್ಯಂಗಲ್ ಬಿ ಸಿಕ್ತು ಮತ್ತು ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಏನು ಹೇಳ್ತಾರೆ ಅವರು, 3 ಇಂಟು ಆ್ಯಂಗಲ್ ಬಿಗೆ ಈಕ್ವಲ್ ಅಂತ. ಅದ್ರ ಪ್ರಕಾರ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 3 ಇಂಟು ಆ್ಯಂಗಲ್ ಬಿ ಎಷ್ಟು ಬಂದಿದೆ ನಿಮಗೆ ಇಲ್ಲಿ 40 ಡಿಗ್ರಿ. ಸೊ ದಟ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 120 ಡಿಗ್ರಿ ಬಂತು. ಸರಿನಾ? ನೋಡಿ, ಆ್ಯಂಗಲ್ ಬಿ 40 ಡಿಗ್ರಿ, ಆ್ಯಂಗಲ್ ಸಿ 120 ಡಿಗ್ರಿ. ಅಲ್ಲಿಗೆ ಆ್ಯಂಗಲ್ ಎ ಎಷ್ಟಿರುತ್ತೆ, ಇವೆರಡು ಕೂಡಿದ್ರೆ 160. ಇನ್ನು 180 ಆಗಬೇಕಂದ್ರೆ ಇನ್ನೆಷ್ಟು ಕಡಿಮೆ ಆಯಿತು, 20 ಕಡಿಮೆ ಆಯಿತು. ಸೊ ದ್ಯಾಟ್ ಆ್ಯಂಗಲ್ ಎ ಬಂದುಬಿಟ್ಟು ಎಷ್ಟಿರುತ್ತೆ, 20 ಡಿಗ್ರಿ ಇರುತ್ತೆ. ಹಾಗಾಗಿ 20 ಡಿಗ್ರಿ, 40 ಡಿಗ್ರಿ, 120 ಡಿಗ್ರಿ ಅಂತ ಹೇಳ್ಬೋದು ನಾವು. ಆ 3 ಆ್ಯಂಗಲ್ಸ್ ಯಾವ್ದು ಅಂದರೆ 20 ಡಿಗ್ರಿ, 40 ಡಿಗ್ರಿ ಮತ್ತು ಇನ್ನೊಂದು 120 ಡಿಗ್ರಿ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದಾಗಿದೆ. ಓಕೆನಾ? ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ. 3 men and 4 boys can do a piece of work in 14 days while 4 men and 6 boys do the same work in 10 days. The time taken by 1 man to finish the same work in days ಅಂತ ಕೊಟ್ಟಿದ್ದಾರೆ. ಒಂದು ಕೆಲಸವನ್ನು 3 ಪುರುಷರು ಹಾಗೂ 4 ಬಾಲಕರು 14 ದಿನಗಳಲ್ಲಿ ಮಾಡಬಲ್ಲರಾದರೆ ಅದೇ ಕೆಲಸವನ್ನು 4 ಪುರುಷರು ಹಾಗೂ 6 ಹುಡುಗರು 10 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ಅದೇ ಕೆಲಸವನ್ನು ಮಾಡಲು ಒಬ್ಬ ಪುರುಷನು ತೆಗೆದುಕೊಳ್ಳುವ ಕಾಲ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ 3 ಪುರುಷರು ಅಂದರೆ 3 ಮೆನ್ ಅಂದರೆ ಎಕ್ಸ್ ಅಂತ ತಗೊಳ್ಳೋಣ, ಮೆನ್ನ ಸಂಖ್ಯೆ, ಬಾಯ್ಸ್ನ ಸಂಖ್ಯೆನ ವೈ ಅಂತ ತಗೊಳ್ಳೋಣ. ಅವಾಗ 3x + 4y = 1/14 ಅಂದರೆ 14 ದಿನದಲ್ಲಿ ಒಂದು ಕೆಲಸ ಮಾಡ್ತಾರೆ ಅಂತ ಬರ್ಕೊಳ್ಳೋದು. ಹಾಗೆಯೇ ಇದೇನಾಗುತ್ತೆ, 4x + 6y = 1/10 ಅಂದರೆ 10 ದಿನದಲ್ಲಿ ಒಂದು ಕೆಲಸವನ್ನು ಮುಗಿಸ್ತಾರೆ. ಈಗ ನೀವು ಇದನ್ನು ಕೊಯಿಫಿಷಿಯೆಂಟ್ ಸೇಮ್ ಮಾಡಬೇಕಾಗಿರೋದ್ರಿಂದ ಮೇಲ್ಗಡೆ 4ರಿಂದ ಕೆಳಗಡೆ 3ರಿಂದ ಮಲ್ಟಿಪ್ಲೈ ಮಾಡಿರಿ. ಏನು ಬರುತ್ತೆ ನಿಮಗೆ, 12x + 16y = 4/14. ಕೆಳಗಡೆದು 12x + 18y = 3/10. ಓಕೆನಾ? ಸೊ ಇದನ್ನು ಹೇಗೆ ಮಾಡ್ತೀರಾ ನೆಕ್ಸ್ಟು ನೀವು ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕು. ಈಗ ಸಬ್ಟ್ರ್ಯಾಕ್ಟ್ ಮಾಡಿದರೆ ಕ್ಯಾನ್ಸಲ್ ಆಯಿತು. ಇಲ್ಲಿ -2y = 4/14 - 3/10 ಅಂತ ತಗೊಳ್ಬೋದು ನಾವು. ಆಗ ಏನಾಗುತ್ತೆ, -2y = 14 ಮತ್ತು 10 ಕೆಲ್ಸಿಯಮ್ 140 ಬಂತು. ಸೊ ಮೇಲ್ಗಡೆ ಏನಾಗುತ್ತೆ, ಇದನ್ನು ನೀವು 14 × 10 ಮಾಡಬೇಕಂದ್ರೆ ಮೇಲ್ಗಡೆ 4ನ 10ನಿಂದ ಮಲ್ಟಿಪ್ಲೈ ಮಾಡಿದ್ರೆ 40 ಆಯಿತು. ಇದು 10 ಇದ್ದಿದ್ದು 14ರಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಮೇಲ್ಗಡೆ 3ನ 14ರಿಂದ ಮಲ್ಟಿಪ್ಲೈ ಮಾಡಿದ್ರೆ 42 ಬರುತ್ತೆ. ಅಲ್ಲಿಗೆ -2y = ಏನಾಯಿತು, 40ರಲ್ಲಿ 42 ಕಳೆದ್ರೆ -2/140. ಸೊ ಮೈನಸ್ ಕ್ಯಾನ್ಸಲ್ ಮಾಡಿ 2 ಕ್ಯಾನ್ಸಲ್ ಮಾಡಿದ್ರೆ y = 1/140 ಬಂತು. ಅಂದರೆ ಬರೀ ಮಕ್ಕಳು ಮಾಡೋದಾದರೆ, ಒಬ್ಬ ಹುಡುಗ ಮಾಡೋದಾದರೆ ಒಂದು ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಅವನಿಗೆ 140 ದಿನ ಬೇಕಾಗತ್ತೆ. ಹಾಗಿದ್ರೆ ಎಕ್ಸ್ ಬೆಲೆ ಕಂಡುಹಿಡಿಬೇಕು ನಾವೀಗ. 3x + 4y = 1/14 ಅಂತ ತಗೊಂಡ್ರೆ 3x + 4 × 1/140 = 1/14 ಆಗುತ್ತೆ. ಆಗ 3x + 4/140 = 1/14. ಅಲ್ಲಿಗೆ 3x = 1/14. ಇದು ಈ ಕಡೆ ಬಂದಾಗ -4/140. ಅಲ್ಲಿಗೆ 3x = ಇವೆರಡಕ್ಕೂ LCM 140 ಬರುತ್ತೆ. ಮೇಲ್ಗಡೆ 10 - 4 ಆಗುತ್ತೆ. ಸೊ ದಟ್ 3x = 6/140. 3 1s 3 2s, ದೆನ್ 2 1s 2 7s. ಅಲ್ಲಿಗೆ x = 1/70 ಬರುತ್ತೆ ಆನ್ಸರು. ಇದರ ಅರ್ಥ ಏನು, x = 1/70 ಬರ್ತಾ ಇದೆ ಅಂದರೆ ಆ ಕೆಲಸವನ್ನು ಪುರುಷರು ಮಾಡೋದಾದರೆ, ಒಬ್ಬ ಪುರುಷ ಮಾಡಬೇಕು ಅಂದರೆ 70 ದಿನ ಟೈಮ್ ಬೇಕು ಅಂತ. ಅಂದರೆ 70 ದಿನವನ್ನು ಬಳಸ್ಕೊಂಡು ಆ ಕೆಲಸವನ್ನು ಮುಗಿಸ್ತಾರೆ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. 10ನೇ ಪ್ರಶ್ನೆ, ಎ ಆ್ಯಂಡ್ ಬಿ ಹ್ಯಾವ್ ಇನ್ಕಮ್ಸ್ ಇನ್ ದ ರೇಷಿಯೋ 3:4. ಇಫ್ ದೆ ಸ್ಪೆಂಡ್ ಇನ್ ದ ರೇಷಿಯೋ 2:3, ಈಚ್ ಸೇವ್ಸ್ ₹400. ದ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಇನ್ ರುಪೀಸ್ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿಗಳ ವರಮಾನದ ಅನುಪಾತವು 3:4 ಮತ್ತು ಅವರ ವೆಚ್ಚಗಳ ಅನುಪಾತವು 2:3. ಪ್ರತಿಯೊಬ್ಬರೂ 400 ಉಳಿತಾಯ ಮಾಡಿದರೆ ಎ ಮತ್ತು ಬಿಗಳ ವರಮಾನವು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಈಗ ನೀವು ಆ ವರಮಾನವನ್ನು ಕಂಡುಹಿಡಿಬೇಕು. ಸೊ ಅವ್ರು ಹೇಳೋ ಪ್ರಕಾರ ನೋಡಿ, ಇಲ್ಲಿ ಅವರು ಇನ್ಕಮ್ನ ರೇಷಿಯೋ ಕೊಟ್ಟಿದ್ದಾರೆ 3:4. ಹಾಗೆಯೇ ಅವರು ಸ್ಪೆಂಡ್ ಮಾಡಿರೋದು, ಖರ್ಚು ಮಾಡಿರೋ ರೇಷಿಯೋ ಕೊಟ್ಟಿದ್ದಾರೆ 2:3. ಗೊತ್ತಾಯ್ತಾ? ಈಗ ಅವ್ರ ಹತ್ರ ಉಳಿದಿರೋ ಹಣ 400. ಅವಾಗ ಈಗ ನಾವು ಇದು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಇನ್ಕಮ್ನ ಎಕ್ಸ್ ಅಂತ ತಗೊಳ್ಳಿ, ಎಕ್ಸ್ಪೆಂಡಿಚರ್ನ ವೈ ಅಂತ ತಗೊಳ್ಳಿ. ಆಗ 3x ಅಲ್ಲಿ 2y ಕಳೆದ್ರೆ ₹400 ಉಳಿತವ್ರಿಗೆ. ಇದು ಎದು. ಬಿದು 4x ಇನ್ಕಮ್ಮು, ಅದರಲ್ಲಿ 3yನ ಕಳೆದಾಗ ₹400 ಉಳಿತು.
ಸೊ ಇದನ್ನು ನೀವೇನು ಮಾಡಬೇಕು, ಇದನ್ನು 4ರಿಂದ 3ಯಿಂದ ಮಲ್ಟಿಪ್ಲೈ ಮಾಡಿದ್ರೆ 12x ಮೈನಸ್ 8y ಈಸ್ ಈಕ್ವಲ್ ಟು 1600 ಆಗುತ್ತೆ. ಇದು 12x ಮೈನಸ್ 9y ಈಸ್ ಈಕ್ವಲ್ ಟು 1200 ಆಗುತ್ತೆ. ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ 12x ಕ್ಯಾನ್ಸಲ್ ಆಗಿ ಇದೇನು ಉಳಿಯುತ್ತೆ, y ಉಳಿಯುತ್ತೆ. ಇಲ್ಲೇನು ಉಳಿಯುತ್ತೆ, 400. ಅಂದರೆ ವೈನ ಬೆಲೆ ಸಿಕ್ತು ನಿಮಗೆ 400. ಸೊ ಇದನ್ನು ಬಳಸ್ಕೊಂಡು 3x ಮೈನಸ್ 2y ಈಸ್ ಈಕ್ವಲ್ ಟು 400ಗೆ ಅಪ್ಲೈ ಮಾಡಿದ್ರೆ 3x ಮೈನಸ್ 2 ಇಂಟು ವೈ ಅಂದರೆ 400 ಈಸ್ ಈಕ್ವಲ್ ಟು 400 ಆಗುತ್ತೆ. ಆಗ ನೀವು 3x ಈಸ್ ಈಕ್ವಲ್ ಟು 400 ಮೈನಸ್ 2 ಇಂಟು 400 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಿಮಗೆ, 800 ಬರುತ್ತೆ. ಓಕೆನಾ. ಅಲ್ಲಿಗೆ 3x ಈಸ್ ಈಕ್ವಲ್ ಟು ಏನು ಹೇಳ್ಬೋದು ನೀವು, ಮೈನಸ್ 400 ಬರುತ್ತೆ. ಓಕೆ, ಇದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಅವಾಗ ನೀವು ಕೂಡಬೇಕಾಗತ್ತೆ, ಇದನ್ನ 1200 ಬರುತ್ತೆ. ಅಲ್ಲಿಗೆ 3x ಈಸ್ ಈಕ್ವಲ್ ಟು 1200 ಆದರೆ 3ದಿಂದ 1200 ಬಾಗಿಸಿದ್ರೆ 400 ಬರುತ್ತೆ. ಸರಿನಾ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಅವ್ರು ರೇಷಿಯೋ ಕೊಟ್ಟಿದ್ದಾರೆ, ಇನ್ಕಮ್ನ ರೇಷಿಯೋ 3:4 ಅಂತೇಳಿ. ಅಂದರೆ 3x ಅಂತ ಹೇಳಿದರೆ 3 ಇಂಟು 4 ಈಸ್ ಈಕ್ವಲ್ ಟು 3 ಇಂಟು 400 ಈಸ್ ಈಕ್ವಲ್ ಟು 1200. ಇದು ಏನ ಇನ್ಕಮ್. ಹಾಗೆಯೇ ಇನ್ನೊಂದು ಬಿನ ಇನ್ಕಮ್ನ ರೇಷಿಯೋ 4x ಅಂತ ಕನ್ಸಿಡರ್ ಮಾಡಿದ್ರೆ 4 ಇಂಟು 400 ತೊಗೊಂಡ್ರೆ 1600. ಇದು ಬಿನ ಇನ್ಕಮ್. ಓಕೆನಾ. ಸೊ ಇಲ್ಲಿಗೆ 1200 ಮತ್ತು 1600 ಅಂತಕ್ಕಂಥ ಇನ್ಕಮನ್ನು ನೋಡ್ತಾ ಇದ್ದೀವಿ. ಆಪ್ಷನ್ 1ರಲ್ಲಿದೆ 10ನೇ ಪ್ರಶ್ನೆಗೆ ಉತ್ತರ. ಇನ್ನು ಕೊನೆಯದೊಂದು ಪ್ರಶ್ನೆಯನ್ನು ನೋಡ್ಬಿಡೋಣ. ಓಕೆ, 11ನೇ ಪ್ರಶ್ನೆ. 36 ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಹೂ ಸಮ್ ಆಫ್ ದ ರೆಸಿಪ್ರೋಕಲ್ಸ್ ಈಸ್ 1/8 2 ಪಾರ್ಟ್ಸ್ ಆರ್ ಅಂತ ಕೊಟ್ಟಿದ್ದಾರೆ. 36ಅನ್ನು 2 ಭಾಗಗಳಾಗಿ ವಿಭಾಗಿಸಿದಾಗ ಆ ಭಾಗಗಳ ವ್ಯತ್ಕ್ರಮಗಳ ಮೊತ್ತವು 1/8. ಆ 2 ಭಾಗಗಳು ಯಾವುವು ಅಂತ. ಸೊ ನೋಡಿ, ಅವ್ರು ಹೇಳ್ತಿರೋದು ಈಗ 36 ಅನ್ನೋದು ಒಂದು ಸಂಖ್ಯೆ. ಆ 36 ಅಂತಕ್ಕಂಥ ಒಂದು ಸಂಖ್ಯೆಯನ್ನು ಏನು ಮಾಡಿದ್ದಾರೆ, 2 ಭಾಗ ಮಾಡಿದ್ದಾರೆ. ಒಂದು x, ಇನ್ನೊಂದು y. ಆ 2 ಭಾಗಗಳನ್ನು ಕೂಡಿದ್ರೆ 36 ಬರುತ್ತೆ. ಅದ್ರ ಪ್ರಕಾರ ಇದು x ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಒಂದೇ ಈಕ್ವೇಷನ್. ಇನ್ನು ಎಕ್ಸ್ನ ವ್ಯತ್ಕ್ರಮ ಅಂದರೆ 1/x, ವೈನ ರೆಸಿಪ್ರೋಕಲ್ ಅಂದರೆ 1/y. 1/x ಪ್ಲಸ್ 1/y ಮಾಡಿದಾಗ ಉತ್ತರ ಏನು ಬರುತ್ತಂತೆ, 1/8 ಬರುತ್ತೆ ಅಂತ ಅವ್ರು ಕೊಟ್ಟಿರೋದು. ಸೊ ಅದ್ರ ಪ್ರಕಾರ ಇವೆರಡಕ್ಕೂ ಎಲ್ ಸಿ ಎಮ್ ತೊಗೊಂಡ್ರೆ XY ಎಲ್ ಸಿ ಎಮ್ ಬರುತ್ತೆ. ಮೇಲ್ಗಡೆ x ಪ್ಲಸ್ ವೈ ಇಸ್ ಈಕ್ವಲ್ ಟು 1/8 ಆಗುತ್ತೆ. ಈಗ x ಪ್ಲಸ್ ವೈ ಇರೋ ಜಾಗದಲ್ಲಿ 36 ಹಾಕಿದರೆ 1/8 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ XY ಇಸ್ ಈಕ್ವಲ್ ಟು 36 ಇಂಟು 8. ಅಲ್ಲಿಗೆ XY ಇಸ್ ಈಕ್ವಲ್ ಟು 36 ಇಂಟು 8 ಮಾಡಿದ್ರೆ 288 ಬಂತು. ಎಷ್ಟು ಬಂತು ಉತ್ತರ, 288. ಈಗ ನೀವು y ಇಸ್ ಈಕ್ವಲ್ ಟು x ಅನ್ನು ಈ ಕಡೆ ಕಳಿಸಿ, ಅಥವಾ x ಇಸ್ ಈಕ್ವಲ್ ಟು ವೈನ ಈ ಕಡೆ ತಗೊಂಬಂದ್ರೆ 288 ಡಿವೈಡೆಡ್ ಬೈ y ಆಯಿತು. ಇದನ್ನು ನೀವು ಇಲ್ಲಿ ಅಪ್ಲೈ ಮಾಡಿ. x ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಇರೋ ಜಾಗದಲ್ಲಿ x ಅಂದರೆ ಏನು ತೊಗೊಳ್ತೀರಾ, 288 ಬೈ ವೈ ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಅಂತ ತಗೊಳ್ಳಿ. ಆಗ ಏನಾಗುತ್ತೆ, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ y ಎಲ್ ಸಿ ಎಮ್ ಬರುತ್ತೆ. ಮೇಲ್ಗಡೆ ಏನಾಗುತ್ತೆ, 288 ಪ್ಲಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 36 ಆಗುತ್ತೆ. ಈಗ ನೀವು ವೈ ಸ್ಕ್ವಯರ್, ಇದು y ಈ ಕಡೆ ಬಂದಾಗ 36y ಆಗುತ್ತೆ. ಈ 36 ಇಂಟು ವೈ ಮಲ್ಟಿಪ್ಲೈ ಮಾಡಿದ್ರೆ 36y ಆಯಿತು. ಅದನ್ನ ಈ ಕಡೆ ತಗೊಂಬಂದ್ರೆ ಮೈನಸ್ 36y ಪ್ಲಸ್ ಇದು 288 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು ನಾವು. ಓಕೆನಾ. ಆಗ ನೀವು 288ಅನ್ನು 2 ಭಾಗ ಮಾಡಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ 36 ಬರಬೇಕು. ಸೊ ನೋಡಿ, -24 -12 ತಗೊಂಡ್ರೆ -24 ಇಂಟು -12 288 ಬರುತ್ತೆ. ಹಾಗಾಗಿ ವೈ ಸ್ಕ್ವೇರ್ ಮೈನಸ್ 24y ಮೈನಸ್ 12y ಪ್ಲಸ್ 288 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಇವೆರಡು ಒಂದು ಗ್ರೂಪ್ ಮಾಡಿದ್ರೆ y ಕಾಮನ್ ತೆಗೆದ್ರೆ y ಮೈನಸ್ 24 ಆಗುತ್ತೆ. ಇವೆರಡರಲ್ಲೂ -12 ಕಾಮನ್ ತೆಗೆದ್ರೆ y ಮೈನಸ್ 24 ಬರುತ್ತೆ. ಸೊ y ಮೈನಸ್ 24 ಅನ್ನೋದು ಒಂದು ಫ್ಯಾಕ್ಟರು, y ಮೈನಸ್ 12 ಅನ್ನೋದು ಒಂದು ಫ್ಯಾಕ್ಟರು. ಅಲ್ಲಿಗೆ y ಇಸ್ ಈಕ್ವಲ್ ಟು ಪ್ಲಸ್ 24 ಆದರೆ y ಇಸ್ ಈಕ್ವಲ್ ಟು ಪ್ಲಸ್ 12 ಆಗುತ್ತೆ. ಇದರ ಅರ್ಥ ಏನು ಅಂದರೆ, x ಬೆಲೆ 12 ಆಗಿದ್ದರೆ y ಬೆಲೆ ಏನಾಗಿರುತ್ತೆ, 24 ಆಗಿರುತ್ತೆ, ಅಥವಾ ಉಲ್ಟಾ ಆಗಿರುತ್ತೆ ಅಷ್ಟೇ. ಸಪೋಸ್ x ಬೆಲೆ 24 ಆಗಿದ್ರೆ y ಬೆಲೆ ಏನಾಗುತ್ತೆ ಅವಾಗ 12. ಹಾಗಾಗಿ ಆ 2 ಭಾಗಗಳು ಯಾವ್ಯಾವು ಅಂತ ಕೇಳಿದರೆ, ಸೊ 12 ಮತ್ತು 24 ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ. ಹಾಗಾಗಿ 12 ಆ್ಯಂಡ್ 24 11ನೇ ಪ್ರಶ್ನೆಗೆ ಮೊದಲನೇ ಆಪ್ಷನಲ್ಲಿ ಉತ್ತರ ಇದೆ. 12 ಆ್ಯಂಡ್ 24 ಸುಲಭವಾಗಿ ಹೇಳ್ಬೋದಾಗಿದೆ. ಸೊ ಸುಮಾರು 11 ಪ್ರಶ್ನೆಗಳು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ NTSC ಪರೀಕ್ಷೆಗೆ ಹಾಗೆಯೇ ಬೋರ್ಡ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುವಂತಹ ಸುಮಾರು 11 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ
ನಮ್ಮ ಒಂದು ಚಾನಲ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.